ವಾರದ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಪರಿಹಾರಕ್ಕೆ ಎಷ್ಟರ ಮಟ್ಟಿಗೆ ವೇದಿಕೆ ಆಯ್ತೋ ಇಲ್ವೋ ಗೊತ್ತಿಲ್ಲ. ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ನಡೆದ ಮಾತಿನ ಜಟಾಪಟಿಯಲ್ಲಿ ಹೆಚ್ಚು ಚರ್ಚೆಗೆ ಒಳಪಟ್ಟದ್ದು ಒಂದು ಕುರ್ಚಿ ಕಾಳಗ, ಎರಡನೆಯದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಿಸ್ ಆಗಿರುವ ಅಥವಾ ಸ್ಕಿಪ್ ಆಗಿರುವ 2 ಕಂತಿನ ಹಣ. ಇದರ ಜೊತೆಗೆ ಇವತ್ತಿನ ಅಧಿವೇಶನದಲ್ಲಿ ಹೆಚ್ಚು ಚರ್ಚೆಗೆ ಒಳಪಟ್ಟ ವಿಚಾರ ಅಂತಂದ್ರೆ ಮೂರನೆಯ ವಿಚಾರ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಂಡಿಸಿರ್ತಕ್ಕಂಥ ಹೊಸದೊಂದು ಮಸೂದೆ ಸದ್ದು ಗದ್ದಲದ ನಡುವೆ ಪಾಸ್ ಆಯಿತು. ಆದರೆ ಬಿಜೆಪಿ ಇಂಥದ್ದೊಂದು ವಿಚಾರ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಮಂಡಿಸಲಿಕ್ಕೆ ಚಿಂತನೆ ನಡೀತಿದೆ ಅನ್ನೋ ವಿಚಾರ ಹೊರಬಿದ್ದ ದಿನದಿಂದಲೂ ಕೂಡ ಕಟುವಾಗಿ ಟೀಕಿಸ್ತಾ ಬರ್ತಾ ಇದೆ ಬಿಜೆಪಿಯ ವಾದ. ಇದು ಬಿಜೆಪಿಯ ಹಾಗೆ ಬಿಜೆಪಿಯ ಧ್ವನಿಯನ್ನ, ಬಿಜೆಪಿ ಪಕ್ಷ ಹಾಗೆ ಬಿಜೆಪಿ ನಾಯಕರ ಧ್ವನಿಯನ್ನ ಹತ್ತಿಕ್ಕಲಿಕ್ಕೆ ಅಂತಲೇ ತರ್ತಾ ಇರುವ ಬಿಲ್. ಅದರಲ್ಲೂ ಬಹಳ ಪ್ರಮುಖವಾಗಿ ಹಿಂದುತ್ವದ ಪರವಾಗಿ ಮಾತನಾಡುವವರನ್ನ ಹತ್ತಿಕ್ಕುವ ಸಲುವಾಗಿ ತರ್ತಾ ಇರುವ ಬಿಲ್ ಅಂತ ಹೇಳಿ. ಆದರೆ ಕಾಂಗ್ರೆಸ್ ಇದನ್ನ ಬಹಳ ಟ್ಯಾಕ್ಟಿಕ್ಫುಲ್ ಆಗಿ ನಮ್ಮ ರಾಜ್ಯವೇ ಮೊದಲ ರಾಜ್ಯ ಆಗಬೇಕು, ದ್ವೇಷ ಭಾಷಣದ ವಿರುದ್ಧವಾಗಿ ಕಠಿಣ ಕ್ರಮವನ್ನ ಕೈಗೊಳ್ಳುವಲ್ಲಿ ಮೊದಲ ಹೆಜ್ಜೆ ಇಟ್ಟಿರುವ ರಾಜ್ಯ ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದೆ. ಇವತ್ತು ಈ ವಾದ ಪ್ರತಿವಾದಕ್ಕೂ ಕೂಡ ಅವಕಾಶ ಸಿಗದೆ ಬಿಲ್ ಏನೋ ಪಾಸ್ ಆಗಿದೆ. ನಿಜಕ್ಕೂ ಕೂಡ ಈ ಬಿಲ್ ಬಿಜೆಪಿ ಹೇಳ್ತಾ ಇರೋ ರೀತಿಯಲ್ಲಿ ರಾಜಕೀಯ ಪೂರಿತಾನ, ಹಿಂದೂಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲೇ ಕಾಂಗ್ರೆಸ್ ತರ್ತಾ ಇರುವಂತಹ ಬಿಲ್ಲ, ಅಥವಾ ನಿಜವಾದ ಉದ್ದೇಶ ಏನು, ಇದರ ಅವಶ್ಯಕತೆ ಏನು? ಈ ಪ್ರಶ್ನೆಗಳಿಗೆ ಅಲ್ಲುತ್ತರ ಸಿಕ್ತೋ ಇಲ್ಲೋ ಮಹಾಭಾರತ ವೇದಿಕೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಹಾಗೆ JDS ಕಡೆಯಿಂದ ನಮ್ಮ ಜೊತೆಯಲ್ಲಿ ನರಸಿಂಹಮೂರ್ತಿ ಅವರಿದ್ದಾರೆ, ಹಾಗೆ ಮುಸ್ಲಿಂ ಮುಖಂಡರಾದ ಉಮರ್ ಶರೀಫ್ ಅವರು, ಸಾದಿಕ್ ಪಾಷಾ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಹೊರಗಿನಿಂದ ವಜ್ರದೇಹಿ ಶ್ರೀಗಳು ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಂದೋಲ ಶ್ರೀಗಳು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ, ಇವತ್ತು ವಿರೋಧ ಪಕ್ಷದ ನಾಯಕರಾದ R. ಅಶೋಕ್ ಅವರ ಸ್ಟೇಟ್ಮೆಂಟ್, ಅದನ್ನೇ ನಾನು ಪ್ರಶ್ನೆಯಾಗಿ ಕೇಳ್ತಿದ್ದೀನಿ. ಕಾನೂನು ಪಂಡಿತರಿಗೆ, ತಜ್ಞರಿಗೆ ಯಾರಿಗೂ ಕೂಡ ಬರದ ಚಿಂತನೆ ಇಂಥದ್ದೊಂದು ಹೊಸ ಲಾ ತರುವ ಅವಶ್ಯಕತೆ ಇದೆ ಅನ್ನೋದರ ಅರಿವಾಗದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ದಕ್ಕಿದ್ದ ಹಾಗೆ ಈಗ ಯಾಕೆ ಅರಿವಾಯಿತು? ಇದರ ನೆಸೆಸಿಟಿ ಏನಿತ್ತು ಅಂತ ಹೇಳಿ. ಇಲ್ಲ ನೋಡಿ, ಈಗ ಕಾನೂನು ಪಂಡಿತರು, ಕಾನೂನು ಸುವ್ಯವಸ್ಥೆನ ಕಾಪಾಡ್ತಾ ಇರ್ತಕ್ಕಂಥವ್ರು, ಹಿರಿಯ ತಜ್ಞರು, ಅಧಿಕಾರಿಗಳು, ಅವರ ಮಾರ್ಗದರ್ಶನ, ಅವರ ತಂಡದ ಒಪಿನಿಯನ್ನು, ಅವರ ಸಲಹೆ ಮೇರೆಗೆ ಈ ಕಾನೂನನ್ನು ತರ್ತಾ ಇರ್ತಕ್ಕಂಥದ್ದು, ಈ ಬಿಲ್ಲನ್ನು ತಂದಿರ್ತಕ್ಕಂಥದ್ದು. ನೋಡಿ, ಕಳೆದ 1 ವರ್ಷದಲ್ಲಿ 2024-25ರಲ್ಲಿ ಕೇವಲ ಒಂದೇ ಒಂದು ಜಿಲ್ಲೆಯಲ್ಲಿ 85 ಈ ಥರ ಏನು ದ್ವೇಷ ಭಾಷಣ, ದ್ವೇಷ ಏನು ಕ್ರೈಮ್, ಅದರ ಒಂದು ಕ್ರಮಗಳಾಗಿದೆ, ಕೇಸ್ಗಳಾಗಿದ್ದಾವೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಕೇವಲ ಒಂದು ಜಿಲ್ಲೆಯಲ್ಲಿ ಈ ರೀತಿ ಆಗೋದಾದರೆ ಇಡೀ ಕರ್ನಾಟಕ ಒಂದು ಸರ್ವಜನಾಂಗದ ಶಾಂತಿಯ ತೋಟ. ಯಾವ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾರನ್ನು ದ್ವೇಷ ಮಾಡಬಾರ್ದು, ಮತೀಯವಾದವನ್ನು ಬಿತ್ತಬಾರ್ದು, ಸೌಹಾರ್ದತೆಯನ್ನು ಕಾಪಾಡಬೇಕು, ಭ್ರಾತೃತ್ವವನ್ನು ಕಾಪಾಡಬೇಕು, ಅದೆಲ್ಲ ನಾಯಕರು ಒಪ್ತಾರೆ. ಇವನ್ ಬಿಜೆಪಿಯವರು ಅದನ್ನು ಒಪ್ತಾರೆ. ಅದಕ್ಕೆ ನನ್ನ ಪ್ರಕಾರ ಅವ್ರಿಗೆ ವಿರೋಧ ಇಲ್ಲ ಅಂತ ಅನ್ಕೊಂತೀನಿ ನಾನು. ಆದರೆ ಯಾರು ನೈಜವಾಗಿ ಪ್ರಾಮಾಣಿಕ ಭಾರತೀಯ ಇದ್ದಾರೆ, ಕಾನೂನಿಗೆ ಗೌರವ ಕೊಡೋ ಭಾರತೀಯ ಇದ್ದಾರೆ, ಕನ್ನಡಿಗ ಇದ್ದಾರೆ, ಅವ್ರು ಯಾವತ್ತೂ ಕೂಡ ದ್ವೇಷ ಭಾಷಣವನ್ನು ಮಾಡೋಲ್ಲ. ರಾಜಕೀಯಕ್ಕಾಗಿ ಅಥವಾ ಯಾವುದೋ ಒಂದು ಮತೀಯವಾದವನ್ನು, ಧರ್ಮಾಂಧತೆಯನ್ನು ಬಿತ್ತಲಿಕ್ಕೋಸ್ಕರ ದ್ವೇಷ ಭಾಷಣವನ್ನು ಮಾಡೋದನ್ನ ಯಾವ ಧರ್ಮದವನೇ ಮಾಡಲಿ, ಯಾವ ಜಾತಿಯವನೇ ಮಾಡಲಿ, ಯಾವ ಭಾಷಿಕನೇ ಮಾಡಲಿ, ಅದನ್ನ ಕಡಿವಾಣ ಹಾಕಬೇಕಾಗಿರತಕ್ಕಂಥದ್ದು ಕಾನೂನಿನ ಕೆಲಸ. ಅದಕ್ಕಾಗಿ ಈ ಥರ ಒಂದು ಇಡೀ ದೇಶದಲ್ಲೇ ಪ್ರಪ್ರಥಮವಾಗಿ ಕರ್ನಾಟಕ ಸರ್ಕಾರ ಈ ಥರ ಒಂದು ದ್ವೇಷ ಭಾಷಣವನ್ನು ಅಥವಾ ಕ್ರೈಮನ್ನು ತಡೆಯುವಂಥ ಒಂದು ಮಸೂದೆಯನ್ನು ತಂದಿದೆ. ಇದು ಇಡೀ ದೇಶಕ್ಕೆ ಮಾದರಿ ಆಗ್ತದೆ. ಇದನ್ನು ಬಿಜೆಪಿಗರು ಸಂತೋಷದಿಂದ ಕುಣಿದಾಡಿಕೊಂಡು ಖುಷಿಯಿಂದ ಸ್ವಾಗತ ಮಾಡಬೇಕಾಗಿತ್ತು. ಕುಣಿದಾಡ್ತಾ ಇದ್ದಾರೆ, ಖುಷಿಯಿಂದ ಸ್ವಾಗತ ಮಾಡ್ತಾ ಇಲ್ಲ. ಬಟ್ ಅವರದ್ದು ಯಾವುದೇ ರೀತಿಯ ಅವರಿಗೆ ಒಂದು ಅಸಮಾಧಾನ ಇದ್ದರೆ, ಅವ್ರಿಗೊಂದು ಸಂಶಯ ಇದ್ದರೆ ಅದನ್ನು ಚಿಂತೆ ಮಾಡೋದು ಬೇಡ. ಕಾನೂನು ಎಲ್ಲರಿಗೂ ಸಮ. ಕರ್ನಾಟಕದಲ್ಲಿ 7 ಕೋಟಿ ಕನ್ನಡಿಗರು ಕಾನೂನು ಎಲ್ಲರನ್ನೂ ಇದೇ ಥರ ನೋಡ್ತದೆ ಹೊರತು ಒಬ್ಬ ಧರ್ಮದವನನ್ನ, ಒಬ್ಬ ಜಾತಿಯವನನ್ನ ನೀನು ಮೇಲು, ನೀನು ಕೀಡು, ಅಥವಾ ನೀನು ಮಾಡಿದ ಸರಿ, ನೀನು ಮಾಡಿದ ತಪ್ಪು ಅಂತ ಹೇಳೋದು, ವಿಂಗಡಣೆ ಮಾಡೋದಿಲ್ಲ. ಬೇಸಿಕಲಿ ಇದು ಧರ್ಮದ ವಿಚಾರದ ಚರ್ಚೆ ಇದಕ್ಕೆ ಮಾತ್ರ ಸೀಮಿತವಾಗಿ ತರ್ತಾ ಇರುವ ಬಿಲ್ ಅಂತ ಹೇಳಿ ನಿಮ್ಮ ಮಾತಿನಲ್ಲಿ ಜಾತಿನೂ ಹೇಳಿದೆ, ಭಾಷೆನೂ ಹೇಳಿದೆ. ಕನ್ನಡ ಜಾತಿ, ಭಾಷೆ, ಯಾವುದೇ ವ್ಯಕ್ತಿ ಆಗಬಹುದು, ಸಂಘಟನೆ ಆಗಬಹುದು, ಧರ್ಮಕ್ಕೆ ಸಂಬಂಧಪಟ್ಟ ಜಾತಿ ಆಗಬಹುದು, ಧರ್ಮ ಹೇಳಿದೆ. ಧರ್ಮ, ಜಾತಿ, ಭಾಷೆ ಆಗಬಹುದು, ಯಾವುದೇ ವ್ಯಕ್ತಿಯನ್ನ ಕುರಿತಾಗಬಹುದು, ಯಾವುದೇ ಸಂಘಟನೆಯನ್ನ ಕುರಿತಾಗಬಹುದು. ಯಾರ ಮೇಲೂ ತಾರತಮ್ಯ ಮಾಡಿ ಸಮಾಜದಲ್ಲಿ ಸೌಹಾರ್ದತೆಯನ್ನು ಹಾಳು ಮಾಡಿ ದ್ವೇಷವನ್ನ ಮೂಡಿಸತಕ್ಕಂತಹ
ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂತಹ ಯಾವುದೇ ವ್ಯಕ್ತಿ ಆಗಲಿ, ಸಂಘ ಆಗಲಿ, ಪಕ್ಷ ಆಗಲಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ಒಂದು ತಂದಿರತಕ್ಕಂಥದ್ದು ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಹಂಗಾಗಿ ಬಿಜೆಪಿಗರು ನಿಶ್ಚಿಂತೆಯಿಂದ ಇರಬೇಕಂತ ನಾನು ಮನವಿ ಮಾಡ್ತೀನಿ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಪರಿಹಾರಕ್ಕೆ ಎಷ್ಟರ ಮಟ್ಟಿಗೆ ವೇದಿಕೆ ಆಯ್ತೋ ಇಲ್ವೋ ಗೊತ್ತಿಲ್ಲ. ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ನಡೆದ ಮಾತಿನ ಜಟಾಪಟಿಯಲ್ಲಿ ಹೆಚ್ಚು ಚರ್ಚೆಗೆ ಒಳಪಟ್ಟದ್ದು ಒಂದು ಕುರ್ಚಿ ಕಾಳಗ, ಎರಡನೆಯದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಿಸ್ ಆಗಿರುವ ಅಥವಾ ಸ್ಕಿಪ್ ಆಗಿರುವ 2 ಕಂತಿನ ಹಣ. ಇದರ ಜೊತೆಗೆ ಇವತ್ತಿನ ಅಧಿವೇಶನದಲ್ಲಿ ಹೆಚ್ಚು ಚರ್ಚೆಗೆ ಒಳಪಟ್ಟ ವಿಚಾರ ಅಂತಂದ್ರೆ ಮೂರನೆಯ ವಿಚಾರ ದ್ವೇಷ ಭಾಷಣ. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಂಡಿಸಿರ್ತಕ್ಕಂಥ ಹೊಸದೊಂದು ಮಸೂದೆ ಸದ್ದು ಗದ್ದಲದ ನಡುವೆ ಪಾಸ್ ಆಯಿತು. ಆದರೆ ಬಿಜೆಪಿ ಇಂಥದ್ದೊಂದು ವಿಚಾರ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಮಂಡಿಸಲಿಕ್ಕೆ ಚಿಂತನೆ ನಡೀತಿದೆ ಅನ್ನೋ ವಿಚಾರ ಹೊರಬಿದ್ದ ದಿನದಿಂದಲೂ ಕೂಡ ಕಟುವಾಗಿ ಟೀಕಿಸ್ತಾ ಬರ್ತಾ ಇದೆ ಬಿಜೆಪಿಯ ವಾದ. ಇದು ಬಿಜೆಪಿಯ ಹಾಗೆ ಬಿಜೆಪಿಯ ಧ್ವನಿಯನ್ನ, ಬಿಜೆಪಿ ಪಕ್ಷ ಹಾಗೆ ಬಿಜೆಪಿ ನಾಯಕರ ಧ್ವನಿಯನ್ನ ಹತ್ತಿಕ್ಕಲಿಕ್ಕೆ ಅಂತಲೇ ತರ್ತಾ ಇರುವ ಬಿಲ್. ಅದರಲ್ಲೂ ಬಹಳ ಪ್ರಮುಖವಾಗಿ ಹಿಂದುತ್ವದ ಪರವಾಗಿ ಮಾತನಾಡುವವರನ್ನ ಹತ್ತಿಕ್ಕುವ ಸಲುವಾಗಿ ತರ್ತಾ ಇರುವ ಬಿಲ್ ಅಂತ ಹೇಳಿ. ಆದರೆ ಕಾಂಗ್ರೆಸ್ ಇದನ್ನ ಬಹಳ ಟ್ಯಾಕ್ಟಿಕ್ಫುಲ್ ಆಗಿ ನಮ್ಮ ರಾಜ್ಯವೇ ಮೊದಲ ರಾಜ್ಯ ಆಗಬೇಕು, ದ್ವೇಷ ಭಾಷಣದ ವಿರುದ್ಧವಾಗಿ ಕಠಿಣ ಕ್ರಮವನ್ನ ಕೈಗೊಳ್ಳುವಲ್ಲಿ ಮೊದಲ ಹೆಜ್ಜೆ ಇಟ್ಟಿರುವ ರಾಜ್ಯ ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದೆ. ಇವತ್ತು ಈ ವಾದ ಪ್ರತಿವಾದಕ್ಕೂ ಕೂಡ ಅವಕಾಶ ಸಿಗದೆ ಬಿಲ್ ಏನೋ ಪಾಸ್ ಆಗಿದೆ. ನಿಜಕ್ಕೂ ಕೂಡ ಈ ಬಿಲ್ ಬಿಜೆಪಿ ಹೇಳ್ತಾ ಇರೋ ರೀತಿಯಲ್ಲಿ ರಾಜಕೀಯ ಪೂರಿತಾನ, ಹಿಂದುತ್ವ, ಹಿಂದೂಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲೇ ಕಾಂಗ್ರೆಸ್ ತರ್ತಾ ಇರುವಂತಹ ಬಿಲ್ಲ, ಅಥವಾ ನಿಜವಾದ ಉದ್ದೇಶ ಏನು, ಇದರ ಅವಶ್ಯಕತೆ ಏನು? ಈ ಪ್ರಶ್ನೆಗಳಿಗೆ ಅಲ್ಲುತ್ತರ ಸಿಕ್ತೋ ಇಲ್ಲೋ ಮಹಾಭಾರತ ವೇದಿಕೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಹಾಗೆ JDS ಕಡೆಯಿಂದ ನಮ್ಮ ಜೊತೆಯಲ್ಲಿ ನರಸಿಂಹಮೂರ್ತಿ ಅವರಿದ್ದಾರೆ, ಹಾಗೆ ಮುಸ್ಲಿಂ ಮುಖಂಡರಾದ ಉಮರ್ ಶರೀಫ್ ಅವರು, ಸಾದಿಕ್ ಪಾಷಾ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಹೊರಗಿನಿಂದ ವಜ್ರದೇಹಿ ಶ್ರೀಗಳು ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಂದೋಲ ಶ್ರೀಗಳು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ, ಇವತ್ತು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್, ಅದನ್ನೇ ನಾನು ಪ್ರಶ್ನೆಯಾಗಿ ಕೇಳ್ತಿದ್ದೀನಿ. ಕಾನೂನು ಪಂಡಿತರಿಗೆ, ತಜ್ಞರಿಗೆ ಯಾರಿಗೂ ಕೂಡ ಬರದ ಚಿಂತನೆ ಇಂಥದ್ದೊಂದು ಹೊಸ ಲಾ ತರುವ ಅವಶ್ಯಕತೆ ಇದೆ ಅನ್ನೋದ್ರ ಅರಿವಾಗದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ದಕ್ಕಿದ್ದ ಹಾಗೆ ಈಗ ಯಾಕೆ ಅರಿವಾಯಿತು? ಇದರ ನೆಸೆಸಿಟಿ ಏನಿತ್ತು ಅಂತ ಹೇಳಿ. ಇಲ್ಲ ನೋಡಿ, ಈಗ ಕಾನೂನು ಪಂಡಿತರು, ಕಾನೂನು ಸುವ್ಯವಸ್ಥೆನ ಕಾಪಾಡ್ತಾ ಇರ್ತಕ್ಕಂಥವ್ರು, ಹಿರಿಯ ತಜ್ಞರು, ಅಧಿಕಾರಿಗಳು, ಅವರ ಮಾರ್ಗದರ್ಶನ, ಅವರ ತಂಡದ ಒಪಿನಿಯನ್ನು, ಅವರ ಸಲಹೆ ಮೇರೆಗೆ ಈ ಕಾನೂನನ್ನು ತರ್ತಾ ಇರ್ತಕ್ಕಂಥದ್ದು, ಈ ಬಿಲ್ಲನ್ನು ತಂದಿರ್ತಕ್ಕಂಥದ್ದು. ನೋಡಿ, ಕಳೆದ 1 ವರ್ಷದಲ್ಲಿ 2024-25ರಲ್ಲಿ ಕೇವಲ ಒಂದೇ ಒಂದು ಜಿಲ್ಲೆಯಲ್ಲಿ 85 ಈ ಥರ ಏನು ದ್ವೇಷ ಭಾಷಣ, ದ್ವೇಷ ಏನು ಕ್ರೈಮ್, ಅದರ ಒಂದು ಕ್ರಮಗಳಾಗಿದೆ, ಕೇಸ್ಗಳಾಗಿದ್ದಾವೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಕೇವಲ ಒಂದು ಜಿಲ್ಲೆಯಲ್ಲಿ ಈ ರೀತಿ ಆಗೋದಾದರೆ ಇಡೀ ಕರ್ನಾಟಕ ಒಂದು ಸರ್ವಜನಾಂಗದ ಶಾಂತಿಯ ತೋಟ. ಯಾವ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾರನ್ನು ದ್ವೇಷ ಮಾಡಬಾರ್ದು, ಮತೀಯವಾದವನ್ನು ಬಿತ್ತಬಾರ್ದು, ಸೌಹಾರ್ದತೆಯನ್ನು ಕಾಪಾಡಬೇಕು, ಭ್ರಾತೃತ್ವವನ್ನು ಕಾಪಾಡಬೇಕು, ಅದೆಲ್ಲ ನಾಯಕರು ಒಪ್ತಾರೆ. ಇವನ್ ಬಿಜೆಪಿಯವರು ಅದನ್ನು ಒಪ್ತಾರೆ. ಅದಕ್ಕೆ ನನ್ನ ಪ್ರಕಾರ ಅವ್ರಿಗೆ ವಿರೋಧ ಇಲ್ಲ ಅಂತ ಅನ್ಕೊಂತೀನಿ ನಾನು. ಆದರೆ ಯಾರು ನೈಜವಾಗಿ ಪ್ರಾಮಾಣಿಕ ಭಾರತೀಯ ಇದ್ದಾರೆ, ಕಾನೂನಿಗೆ ಗೌರವ ಕೊಡೋ ಭಾರತೀಯ ಇದ್ದಾರೆ, ಕನ್ನಡಿಗ ಇದ್ದಾರೆ, ಅವ್ರು ಯಾವತ್ತೂ ಕೂಡ ದ್ವೇಷ ಭಾಷಣವನ್ನು ಮಾಡೋಲ್ಲ. ರಾಜಕೀಯಕ್ಕಾಗಿ ಅಥವಾ ಯಾವುದೋ ಒಂದು ಮತೀಯವಾದವನ್ನು, ಧರ್ಮಾಂಧತೆಯನ್ನು ಬಿತ್ತಲಿಕ್ಕೋಸ್ಕರ ದ್ವೇಷ ಭಾಷಣವನ್ನು ಮಾಡೋದನ್ನ ಯಾವ ಧರ್ಮದವನೇ ಮಾಡಲಿ, ಯಾವ ಜಾತಿಯವನೇ ಮಾಡಲಿ, ಯಾವ ಭಾಷಿಕನೇ ಮಾಡಲಿ, ಅದನ್ನ ಕಡಿವಾಣ ಹಾಕಬೇಕಾಗಿರತಕ್ಕಂಥದ್ದು ಕಾನೂನಿನ ಕೆಲಸ. ಅದಕ್ಕಾಗಿ ಈ ಥರ ಒಂದು ಇಡೀ ದೇಶದಲ್ಲೇ ಪ್ರಪ್ರಥಮವಾಗಿ ಕರ್ನಾಟಕ ಸರ್ಕಾರ ಈ ಥರ ಒಂದು ದ್ವೇಷ ಭಾಷಣವನ್ನು ಅಥವಾ ಕ್ರೈಮನ್ನು ತಡೆಯುವಂಥ ಒಂದು ಮಸೂದೆಯನ್ನು ತಂದಿದೆ. ಇದು ಇಡೀ ದೇಶಕ್ಕೆ ಮಾದರಿ ಆಗ್ತದೆ. ಇದನ್ನು ಬಿಜೆಪಿಗರು ಸಂತೋಷದಿಂದ ಕುಣಿದಾಡಿಕೊಂಡು ಖುಷಿಯಿಂದ ಸ್ವಾಗತ ಮಾಡಬೇಕಾಗಿತ್ತು. ಕುಣಿದಾಡ್ತಾ ಇದ್ದಾರೆ, ಖುಷಿಯಿಂದ ಸ್ವಾಗತ ಮಾಡ್ತಾ ಇಲ್ಲ. ಬಟ್ ಅವರದ್ದು ಯಾವುದೇ ರೀತಿಯ ಅವರಿಗೆ ಒಂದು ಅಸಮಾಧಾನ ಇದ್ದರೆ, ಅವ್ರಿಗೊಂದು ಸಂಶಯ ಇದ್ದರೆ ಅದನ್ನು ಚಿಂತೆ ಮಾಡೋದು ಬೇಡ. ಕಾನೂನು ಎಲ್ಲರಿಗೂ ಸಮ. ಕರ್ನಾಟಕದಲ್ಲಿ 7 ಕೋಟಿ ಕನ್ನಡಿಗರು ಕಾನೂನು ಎಲ್ಲರನ್ನೂ ಇದೇ ಥರ ನೋಡ್ತದೆ ಹೊರತು ಒಬ್ಬ ಧರ್ಮದವನನ್ನ, ಒಬ್ಬ ಜಾತಿಯವನನ್ನ ನೀನು ಮೇಲು, ನೀನು ಕೀಡು, ಅಥವಾ ನೀನು ಮಾಡಿದ ಸರಿ, ನೀನು ಮಾಡಿದ ತಪ್ಪು ಅಂತ ಹೇಳೋದು ವಿಂಗಡಣೆ ಮಾಡೋದಿಲ್ಲ. ಬೇಸಿಕಲಿ ಇದು ಧರ್ಮದ ವಿಚಾರದ ಚರ್ಚೆ ಇದಕ್ಕೆ ಮಾತ್ರ ಸೀಮಿತವಾಗಿ ತರ್ತಾ ಇರುವ ಬಿಲ್ ಅಂತ ಹೇಳಿ ನಿಮ್ಮ ಮಾತಿನಲ್ಲಿ ಜಾತಿನೂ ಹೇಳಿದೆ, ಭಾಷೆನೂ ಹೇಳಿದೆ. ಕನ್ನಡ ಜಾತಿ, ಭಾಷೆ, ಯಾವುದೇ ವ್ಯಕ್ತಿ ಆಗ್ಬೋದು.